ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜ್ ಪಾಟೀಲ್ ಓಕ್ಳಿಯವರ ದಿನಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ 21ನೇ ಮಕ್ಕಳ ಚಿತ್ರಕಲಾ ಪ್ರದರ್ಶನ. ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಸಚಿವ ಶರಣಬಸಪ್ಪ ದರ್ಶನಾಪುರ. ಫೆಬ್ರವರಿ 22ರಿಂದ ಶೆಟ್ಟಿ ಚಿತ್ರಮಂದಿರದಲ್ಲಿ ಪದ್ಮಗಾಂಧಿ ಚಿತ್ರ ಪ್ರದರ್ಶನ. ಶಹಾಬಾದ್ ಉಪ್ಪರ್ ಮಡ್ಡಿಯಲ್ಲಿ ಓಂ ಶ್ರೀ ಮಾತಾ ಮಹಾಕಾಳಿ ಮಂದಿರದ ಕಳಸಾರೋಹಣ. ಈಗ ವಾರ್ತೆಗಳ ವಿವರ. ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜ್ ಪಾಟೀಲ್ ಓಕ್ಳಿ ಅವರ ದಿನಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ 21ನೇ ಮಕ್ಕಳ ಚಿತ್ರಕಲಾ ಪ್ರದರ್ಶನ ಜರುಗಿತು. ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಶಾಲೆ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಶಾಲ ಇಂಡಿಪೆಂಡೆಂಟ್ ಕಾಲೇಜ್ ಹಾಗೂ ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಳಿ ಡಿಗ್ರಿ ಕಾಲೇಜ್ ಸಹಯೋಗದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಟ್ರಸ್ಟ್ ಆವರಣದ ಬೆಳ್ಳಿ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಹಾಗೂ ಹಿರಿಯ ಚಿತ್ರಕಲಾ ವಿಷಯ ನಿರೀಕ್ಷಕರಾದ ಶಿವಾನಂದ ಕೊಪ್ಪದ್ ಹಾಗೂ ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಳಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ದಿವಂಗತ ಬಸವರಾಜ್ ಪಾಟೀಲ್ ಓಕ್ಳಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ಚಿತ್ರಕಲಾ ಪ್ರದರ್ಶನದಲ್ಲಿ ಅತ್ಯುತ್ತಮ ಚಿತ್ರ ಬಿಡಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪದಕಗಳನ್ನು ವಿತರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಟ್ರೋಫಿಗಳನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ ಕೊಪ್ಪದವರು ಚಿತ್ರಕಲೆ ಮಕ್ಕಳ ಸೃಜನಶೀಲತೆಯನ್ನು ಉತ್ತೇಜಿಸುವುದಲ್ಲದೆ
ಒತ್ತಡ ನಿವಾರಣೆಗೆ ಸಹಕಾರಿ. ಇದು ಮಕ್ಕಳ ಬೌದ್ಧಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಎಂದು ಹೇಳಿದರು. ವೇದಿಕೆ ಮೇಲಿರತಕ್ಕಂಥ ಓಕಳಿ ಎಲ್ಲ ಸಹೋದರ ಸಹೋದರಿಯರೇ, ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ, ನಾನು ಈ ಡ್ರಾಯಿಂಗ್ ಎಕ್ಸಿಬಿಷನ್ ಉದ್ಘಾಟನೆಗೆ ಅಂತ ಬಂದು ಅಲ್ಲಿ ಮ್ಯಾಲ್ ನೋಡಿದ್ರೆ ನನಗೇನು ಅನಿಸ್ತಂತಂದ್ರೆ, ಈಗ ಇದೇ ತಿಂಗಳ 17ನೇ ತಾರೀಕಿಗೆ ಚಿತ್ರಸಂತೆ ಅಂತ ನಡೀತಾ ಇದೆ ಗಾರ್ಡನ್ ಅಲ್ಲಿ. ನೀವೆಲ್ಲರೂ ಹೋಗಿರ? ಈ ಮುಂಚೆ ಪ್ರತಿ ವರ್ಷ ನಡೀತದ ಗಾರ್ಡನ್ ಅಲ್ಲಿ ಚಿತ್ರಸಂತೆ ಅಂತ. ಯಾಕಂದ್ರೆ ಎಲ್ಲ ಕಲಾವಿದರು, ಹಿರಿಯ ಕಿರಿಯ ಕಲಾವಿದರು ರಚಿಸಿದಂತ ಚಿತ್ರಗಳನ್ನ ಎಕ್ಸಿಬಿಟ್ ಮಾಡ್ತಾರೆ ಗಾರ್ಡನ್ ತುಂಬಾ, ಅಲ್ಲಿ ಮಾಡ್ತಾರೆ. ಮತ್ತೆ ಇದೇ ತಿಂಗಳ 26 ಕನ್ನಡ ಭವನದಲ್ಲೂ ಕೂಡ ಚಿತ್ರಸಂತೆ ಇದೆ. ಅದು ಕಲಾವಿದರು ಮಾಡೋ ಚಿತ್ರಸಂತೆ ನೋಡಿದೀವಿ. ಆದ್ರೆ ನಿಮ್ಮ ಈ ಶಾಲೆಯಲ್ಲಿ ಇವತ್ತಿನ ಚಿತ್ರಗಳನ್ನ ನೋಡಿದಾಗ ದೊಡ್ಡ ಚಿತ್ರಸಂತೆಯನ್ನ ನೋಡದಂತಾಯಿತು ನನಗೆ. ಯಾಕಂದ್ರೆ ಸರಿಸುಮಾರು 500 ಸಮೀಪ ಮಕ್ಕಳು ಭಾಗವಹಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಚಿತ್ರಗಳು ಬಹಳ ತುಂಬಾ ಚೆನ್ನಾಗಿ ರಚಿಸಿದ್ದೀರಿ. ಆಮೇಲೆ ಚಿತ್ರ ರಚನೆ ಅಥವಾ ಲಲಿತ ಕಲೆ, ಯಾವುದೇ ಪ್ರಕಾರದ ಲಲಿತ ಕಲೆ, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ಈ ರೀತಿ ಲಲಿತ ಕಲೆಯಲ್ಲಿ ಮನುಷ್ಯ ಮಕ್ಕಳು ಭಾಗವಹಿಸೋದ್ರಿಂದ ಏನಾಗ್ತದೆ ಅಂತಂದ್ರ ಓದು ಬರಹದ ಜೊತೆಗೆ ನಮಗ ಬುದ್ಧಿ ಜೊತೆಗೆ ಮನಸ್ಸು ಕೂಡ ಸದೃಢ ಆಗಬೇಕು. ನಮಗೆ ಈ ಲಲಿತ ಕಲೆಗಳಿಂದ ಈ ಚಿತ್ರ ಬಿಡಿಸ್ತಿರ್ತೀರಿ, ನಿಮಗ ಸೈನ್ಸ್ ಮ್ಯಾಥ್ಸ್ ಬಂದಾಗ ಸ್ವಲ್ಪ ಟೆನ್ಷನ್ ಆದಂಗ ಆಗ್ತದೆ, ಹೌದಿಲ್ಲ? ಡ್ರಾಯಿಂಗ್ ಪೀರಿಯಡ್ ಎಂಜಾಯ್ ಮಾಡ್ತೇವೆ, ಹೌದಿಲ್ಲ? ಆಮೇಲೆ ಚಿತ್ರದಲ್ಲಿ ತೊಡಗೋದ್ರಿಂದ ನಿಮ್ಮ ಏಕಾಗ್ರತೆಯ ಕೂಡ ಬಲಿಷ್ಠ ಆಗ್ತದೆ. ಆದ್ರಿಂದ ತಾವು ಮಕ್ಕಳೆಲ್ಲ ಓದುವುದರ ಜೊತೆಗೆ ಈ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಳಗೆ ನೀವು ಪ್ರತಿಯೊಬ್ಬರು ನಿಮ್ಮ ಆಸಕ್ತಿ ಇದ್ದದ್ರೊಳಗೆ ಭಾಗವಹಿಸ್ತಾರೆ. ಒಬ್ಬರು ಹಾಡ್ತಿರ್ತಾರ, ಡಾನ್ಸ್ ಮಾಡ್ತಿರ್ತಾರ, ಡ್ರಾಯಿಂಗ್ ಅಲ್ಲಿ ಇರ್ತಾರೆ, ಮಿಮಿಕ್ರಿಯಲ್ಲಿ ಇರ್ತಾರೆ. ಹೀಗೆ ಮಕ್ಕಳು ಸಹಪಠ್ಯ ಚಟುವಟಿಕೆಯಲ್ಲೂ ಕೂಡ ಅಷ್ಟೇ ಭಾಗವಹಿಸೋದು ಪ್ರಮುಖ ಆಗ್ತದೆ. ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಶಶಿಕಲಾ ಜೆ ಪಾಟೀಲ್ ಓಕಳಿ ಅವರು ಸಹ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. Arranged drawing competition and exhibition today. The students of our school have participated in so many competitions. Professor B.B. Patil Oakley, the main aim of Professor B.B. Patil Oakley sir to organize drawing competition and storytelling competition was to enhance the concentration of the students, the creativity and imagination of the students. This was his main motto. So in different level competitions, our school students have participated in state level as well, national level as well as the district administrative competitions also. So today we are celebrating the 21st school drawing competition and exhibition here in our school, and since 475 years we have consecutively arranged this competition and exhibition. And our students since many years have excelled in different competitions. In the national level, Chinnara Chittara, our Kannada convent school student Rakshita, daughter of Gurlingappa, had got the first prize, national level first prize. On the eve of Constitution Day on 26th November, which the district administration has organized, our student Vaishnavi, daughter of Vijay Kumar from Vikas English Medium School, got the first prize. Shravani, daughter of Kedarnath, second prize, and Spurti from Kannada Convent High School got the third prize. Our student Shushma of Kannada Convent also secured the first prize. We are proud to inform that our school was the topmost school in the drawing grade exams last year. In the lower grade examination, Aditya Prakash scored the highest marks, and in the higher grade exam, our student Sahana Sharan Basappa scored the highest marks. So we are very proud and congratulate all these students, and the display of the students' drawings
We are very proud that they are very good at their drawings, and our guide, that is our school teacher Somnath Mahendra sir, has taken so much efforts to train the students. We thank and congratulate all the students and our staff on this day. ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಓಕ್ಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿ ಶ್ರೀಮತಿ ಕವಿತಾ ಜೆ ಪಾಟೀಲ್ ಓಕ್ಳಿ, ಪ್ರೊಫೆಸರ್ ಕೆ ವಿಶ್ವನಾಥ್, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿ ಶ್ರೀಮತಿ ಶಶಿಕಲಾ ಜೆ ಪಾಟೀಲ್ ಓಕ್ಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕ್ಳಿ, ಶ್ರೀಮತಿ ಮೇಘನಾ ಜೆ ಪಾಟೀಲ್ ಓಕ್ಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ನಿರ್ದೇಶಕರಾದ ಈರಣ್ಣ ಗೌಡ್ಗಾವೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಣುಕಾ ಕಿಣಿಗಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನಂದಾ, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಶ್ರೀ ರಾಚೋಟಿ, ವಿಶಾಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಪ್ರಾಂಶುಪಾಲರಾದ ನಾಗೇಶ್ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ನಗರ ಯುವ ಘಟಕದ ವತಿಯಿಂದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. 2026 ವರ್ಷದ ಕ್ಯಾಲೆಂಡರ್ ಅನ್ನು ಸಣ್ಣ ಕೈಗಾರಿಕೆ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶರಣಬಸಪ್ಪ ದರ್ಶನಾಪುರ್ ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯುವ ಘಟಕವು ಸಂಘಟನೆಯ ಚಟುವಟಿಕೆಗಳನ್ನು ಯುವ ಪೀಳಿಗೆಯಲ್ಲಿ ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕಾರ್ಯಗಳು ಶ್ಲಾಘನೀಯವಾಗಿವೆ ಎಂದರು. ಮಹಾಸಭೆಯ ಆಶಯಗಳು ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ಜನರಿಗೆ ತಲುಪುವಂತೆ ಯುವಕರು ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣ್ ಕುಮಾರ್ ಮೋದಿ, ನಗರ ಅಧ್ಯಕ್ಷರಾದ ಶಾಂತರೆಡ್ಡಿ ಪೇಟ್ ಶಿರೂರ್, ಉಪಾಧ್ಯಕ್ಷರಾದ ಮಹಾಂತೇಶ್ ರೋಜೆ, ಮಂಜುನಾಥ್ ಅಣ್ಕಲ್, ಪ್ರಶಾಂತ್ ರೆಡ್ಡಿ, ಶಿವಯ್ಯ ಮೂರ್ತಿ, ದತ್ತು ಪಾಟೀಲ್, ಸಂಘಟನಾ ಕಾರ್ಯದರ್ಶಿ ಮಹಾದೇವ್ ಶಾಬಾದಿ, ದಯಾನಂದ್ ಮನೋಕರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಯುವ ಘಟಕದ ಪದಾಧಿಕಾರಿಗಳು ಅತಿಥಿಗಳನ್ನು ಸನ್ಮಾನಿಸಿದರು. ನಗರದ ಶೆಟ್ಟಿ ಚಿತ್ರಮಂದಿರದಲ್ಲಿ ಫೆಬ್ರವರಿ 22ರಿಂದ ಪದ್ಮಗಾಂಧಿ ಚಲನಚಿತ್ರ ಪ್ರದರ್ಶನವಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಹಾಗೂ ರಂಗಭೂಮಿ ನಟ ಕೆ ಸುಚೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ನಗರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ಸಂಸ್ಕೃತಿ ಮತ್ತು ಕಲೆಯ ಪ್ರಮುಖ ಸಂಕೇತವಾದ ಕಮಲದ ಹೂವಿನ ಮಹತ್ವವನ್ನು ಸಾರುವ ವಿಶಿಷ್ಟ ಕಥಾವಸ್ತುವನ್ನು ಚಿತ್ರ ಹೊಂದಿದೆ ಎಂದು ಹೇಳಿದರು. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯೊಬ್ಬಳು ಕಮಲದ ಹೂವಿನ ಮೇಲೆ ಆಕರ್ಷಿತಳಾಗಿ ಅದರ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಹಾಗೂ ಔಷಧೀಯ ಮಹತ್ವವನ್ನು ಅನ್ವೇಷಿಸುವ ಕಥಾಹಂದರವನ್ನು ಚಿತ್ರ ಒಳಗೊಂಡಿದೆ ಎಂದು ವಿವರಿಸಿದರು. ಸಂಸ್ಕೃತ ವಿದ್ವಾಂಸ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರೊಫೆಸರ್ ಎಸ್.ಆರ್. ಲೀಲಾ ಚಿತ್ರವನ್ನು ನಿರ್ಮಿಸಿದ್ದಾರೆ. ಜ್ಞಾನಾರ್ಜನೆಗಾಗಿ ನಿರ್ಮಿಸಲಾದ ಈ ಚಿತ್ರ ಕನ್ನಡದ ಜೊತೆಗೆ ಸಂಸ್ಕೃತ ಹಾಗೂ ಹಿಂದಿ ಭಾಷೆಗಳಲ್ಲಿಯೂ ಬಿಡುಗಡೆಯಾಗಿದ್ದು ಇಂಗ್ಲಿಷ್ ಉಪಶೀರ್ಷಿಕೆಗಳನ್ನು ಹೊಂದಿದೆ. ಚಿತ್ರದ ಅವಧಿ 2 ಗಂಟೆ 5 ನಿಮಿಷವಾಗಿದೆ. ಶತವಧಾನಿ ಗಣೇಶ, ಪರಿಪೂರ್ಣ ಚಂದ್ರಶೇಖರ, ಜಿಎಲ್ ಭಟ್, ಮಹಾಪದ್ಮ ಮೃತ್ಯುಂಜಯ ಶಾಸ್ತ್ರಿ ಹಾಗೂ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ವಿದ್ವಾಂಸರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರವು ಕಮಲದ ಹೂವಿನ ಸಂಕೇತಾತ್ಮಕ ಅರ್ಥವನ್ನು ಹಾಗೂ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣಗಳಿಗೆ ಇರುವ ಸಂಬಂಧವನ್ನು ಮನೋಜ್ಞಾನವಾಗಿ ತೆರೆದಿಡುತ್ತದೆ ಎಂದು ನಿರ್ದೇಶಕರು ಹೇಳಿದರು. ಚಿತ್ರವು ಇಂಡೋ ದುಬೈ ಚಲನಚಿತ್ರೋತ್ಸವದಲ್ಲಿ ಉತ್ತಮ ಚಿತ್ರ ಪ್ರಶಂಸೆಗೆ ಪಾತ್ರವಾಗಿದ್ದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೂ ಆಯ್ಕೆಯಾಗಿದೆ. ಯಾವುದೇ ದೃಶ್ಯ ಕಡಿತವಾಗದೆ ಸೆನ್ಸಾರ್ ಪ್ರಮಾಣ ಪತ್ರ ಪಡೆದಿರುವುದು ಹೆಮ್ಮೆಯ ವಿಷಯ ಎಂದು ಅವರು ತಿಳಿಸಿದರು. ಸಾಕ್ಷ್ಯ ಒದಗಣೆಯ ಕಥಾಚಿತ್ರ ಗುರುಕುಲದ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಆ ಗುರುಕುಲದ ಹಿನ್ನೆಲೆ ಇರುವಂತಹ ಆ ಗುರುಕುಲದಲ್ಲಿ ಓದುವ ವ್ಯಾಸಂಗ ಮಾಡಿರುವಂತಹ ಹುಡುಗಿ ಅವಳ ಕಣ್ಣುಗಳಲ್ಲಿ ನಿಧಾನವಾಗಿ ಕಮಲ ಅನಾವರಣ ಆಗ್ತಾ ಹೋಗುವಂಥದ್ದನ್ನ ಇಟ್ಟಿದೆ. ಹೇಳಿದಾಗಿ 1957 ಈ ತಾತ್ಯಪಕ್ಕೆ ಒಳಗದಿದ್ದಿಲ್ಲ, ಅದು ಸಹ ಒಂದು ಕಲೋತ್ಸವ ಅನ್ನೋ ಭಾಗದಲ್ಲಿ ಬರುತ್ತೆ ಚಿತ್ರದಲ್ಲಿ. ಆ ಭಾಗವೂ ಸಹ ನಮಗೆ ಪದ್ಮನಿಗೆ ಸರ್ ಹಾಡೇನಾದರೂ ಇರುತ್ತೆ ಸರ್ ಈ ಫಿಲಮ್? ಖಂಡಿತವಾಗಿಯೂ ಇದೆ. ಶಂಕರ ಶಾನುಭಾಗರು ಹೆಸರಾಂತರು ಅವರು ಇದರ ಆಲಾಪವನ್ನು ಮತ್ತು ಒಂದು ಹಾಡನ್ನು ಅವರು ಹಾಡಿದ್ದಾರೆ. ಡಾಕ್ಟರ್ ದೀಪಕ ಪರಮಶಿವನ್ ಅನ್ನೋರು ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಹೇಗೆ ಬಣ್ಣಿಸಲಿ ನಿನ್ನ ನಾಗರಾಲಂಕಾರ ಅಂತ ಇದನ್ನ ಈ ಸಾಹಿತ್ಯವನ್ನು ಒದಗಿಸಿದವರು ಪ್ರೊಫೆಸರ್ ಎಸ್.ಆರ್. ಲೀಲಾ ಅವರೇ.
ನಾನೊಂದು ಲಾವಣಿಯನ್ನು ಬರೆದಿದ್ದೇನೆ. ಆ ಲಾವಣಿ ಶೈಲಿ ಇರುವಂತಹ ಹಾಡನ್ನ 1857ರ ಈ ತಾತ್ಯಾಟೋಪಿಯ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾದಂತ ಹೇಳಿದೆ. ಅವೆಲ್ಲರೂ ತದ್ವತ್ತು ಹಾಗೆ ನೆರಳು ಬೆಳಗ್ಗೆ ನಾಟದಲ್ಲಿ ಪೂರ್ಣ ಅದನ್ನ ಕಲೋತ್ಸವದ ಭಾಗವಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಖರ್ಚಾಗಿದೆ ಖರ್ಚು ಮುಖ್ಯವೇ ಅಲ್ವಲ್ಲ, ನಮಗೆ ಬುದ್ಧಿ ಖರ್ಚು ಅಂತ ಹೇಳಿದ್ರೆ ಬುದ್ಧಿ ಹೇಳ್ತೀನಿ. ಹಣಕ್ಕೆ ನಾನು ಹೇಳಿದೆ ದೊಡ್ಡ ಮಾಡಿದ್ದೇವೆ ಮಾತ್ರ ಹೇಳುವಲ್ಲಿ ಇದನ್ನು ಹೇಳಬಾರ್ದು ಅಂತ ಹೇಳಿದ್ದಾರೆ ನಿರ್ಮಾಪಕರು. ಹಾಗಾಗಿ ಅವರು ಸ್ವತಃ ಅವರು ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರಾಗಿರೋದ್ರಿಂದ ಆ ಸದಸ್ಯತ್ವದಲ್ಲಿ ಅವರು ನಿರಂತರವಾಗಿರುವಂತಹ ಪಿಂಚಣಿ ಇದೆಯಲ್ಲ, ಆ ಹಣವನ್ನು ಇದಕ್ಕೆ ವಿನಿಯೋಗಿಸಿ ಕೈ ಕುತ್ತಿಗೆ ಎಲ್ಲವೂ ಖಾಲಿ ಆದವು ಅನ್ನೋದನ್ನು ಮಾತ್ರ ಹೇಳಬಲ್ಲೆ. ಅದೆಲ್ಲ ಮುಖ್ಯ ಅಲ್ಲ ನಮಗೆ. ಎಷ್ಟು ಖರ್ಚು ಮಾಡಿದ್ವಿ ಅಂತ, ಹೇಗೆ ಮಾಡಿದ್ವಿ ಅಂತ ಕೇಳಿ ಅದಕ್ಕೆ ಪೂರ್ಣ ಇಡೀ ದಿನದ ಒಂದು ಪೂರ್ಣ ಚರಿತ್ರೆಯನ್ನು ನಿಮ್ಗೆ ಹೇಳಬಲ್ಲೆ. ಎಷ್ಟು ಕಷ್ಟಪಡ್ತೀವಿ ಚಿತ್ರೀಕರಣವನ್ನ ಅನೇಕ ಕಡೆ ನೋಡಿ. ನಮಗೆ ಸ್ಥಳ ಕಮಲ ಅಂತ ಕರಿತೀವಿ. ಯಾವಾಗ ಕಮಲ ಆದ ತಕ್ಷಣ ಪಂಕಜ ಇದ್ದ ತಕ್ಷಣ ಕೆಸರಲ್ಲಿ ಮಾತ್ರ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದು ಬ್ರಹ್ಮಕಮಲ ಇತ್ಯಾದಿಗಳಾಗಿ ಅದು ಸ್ಥಳ ಕಮಲ ಅನ್ನೋದನ್ನ ಪರ್ವತ ಪ್ರದೇಶಗಳ ಇತ್ಯಾದಿಗಳಲ್ಲೂ ಬೆಳೆಯುತ್ತವೆ. ಹಾಗಾಗಿ ನೈದಿಲೆ ಇತ್ಯಾದಿಗಳು ಕಮಲದ ಪ್ರಕಾರಗಳೇ ಹೊರತು ಕಮಲವಲ್ಲ ಅನ್ನೋದನ್ನೆಲ್ಲ ಪೂರ್ಣ ಅಭಿಪ್ರಾಯ ಕೊಡ್ತಾ ಹೋಗ್ತಾ ಇದೆ. ಹಾಗಾಗಿ ಇದು ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಯ್ತೋ, ಹಿಮಾಲಯ ತಪ್ಪಲಿನಿಂದ ಹಿಡಿದು ಎಲ್ಲೆಲ್ಲಿ ಬೇಕು ನಮಗೆ ಕಮಲ, ಎಲ್ಲೆಲ್ಲಿ ಸ್ಥಿರವಿರುತ್ತೆ ಸ್ಥಿರವಿರುತ್ತೆ ಅಂತ ಹೇಳುತ್ತೆ ಅಂತ ಜಾಗಗಳೆಲ್ಲರೂ ನಾವು ಕಮಲವನ್ನು ಹುಡುಕ್ತಾ ಹೋಗಿ ಚಿತ್ರೀಕರಣ ಮಾಡ್ತೇವೆ. ಅದೇ ಪ್ರಶ್ನೆ, ಯಾಕೆ ಕಮಲ ಆಯ್ಕೆ ಆಗಲಿಲ್ಲ ಈವರೆಗೆ ಅನ್ನೋದು ಚಿತ್ರ. ನಮಗೆ ರಾಷ್ಟ್ರೀಯ ಪುಷ್ಪವೂ ಹೌದು, ನಮ್ಮದಷ್ಟೇ ಕೆಲವು ಬೇರೆ ದೇಶಗಳ ರಾಷ್ಟ್ರೀಯ ಪುಷ್ಪವೂ ಹೌದು. ಉದಾಹರಣೆಗೆ ಈಜಿಪ್ಟ್ನಲ್ಲಿ ನಿಮಗೆ ನೈಲ್ ನದಿ ತಟದಲ್ಲಿ ನೀಲಿ ಪುಷ್ಪ, ನೀಲಿ ಕಮಲ ಸಿಗುತ್ತೆ, ನಮ್ಮಲ್ಲಿ ಸಿಗೋದಿಲ್ಲ. ಕಮಲವೇ ಶ್ರೇಷ್ಠ, ಅದೆಲ್ಲವೂ ತೆಗೆದು 7 flowers that influence the world ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಕಮಲಕ್ಕೆ ಪ್ರಾಧಾನ್ಯ, ಅದನ್ನು ಸಹ ಶಿಸ್ತದಲ್ಲಿ ತಂದಿದ್ದೇವೆ. 7 flowers that have influenced the entire world ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಕಮಲಕ್ಕೆ ಪ್ರಾಧಾನ್ಯತೆ ಹೇಗೆಂದ್ರೆ ಮೊಗ್ಗು, ಅದರ ಪರಾಗ, ಅದರ ದಳ, ಅದರ ಎಲೆ, ಅದರ ಕಾಂಡ. ಭಗವದ್ಗೀತೆಯಲ್ಲಿ ಪದ್ಮಪತ್ರ ಮಿವಾಂಭಸ ಕಮಲಪತ್ರಸ್ಯೋಪರಿ ನಿಂದು ಇವ ಅಂತೆಲ್ಲ ಹೇಳ್ತಾರೆ. ಅವೆಲ್ಲಕ್ಕೂ ಕಮಲ ಯಾಕೆ ಬೇಕಾಯಿತು? ಉದಾಹರಣೆ ಭಾಸ್ಕರಾಚಾರ್ಯ ತನ್ನ ಗಣಿತ ಶಾಸ್ತ್ರದ ಬಹಳ ಯಾರಿಗೂ ಗೊತ್ತೇ ಇಲ್ಲ ಇದು ವಿಚಾರ. ಗೊತ್ತಿಲ್ಲ ಅಂತ ನಾವು ಅಹಂಕಾರಿ ಮೇಧಾವಿಗಳಂತಲ್ಲ, ಯಾಕೆ ಗೊತ್ತಿಲ್ಲ ಅನ್ನೋದಕ್ಕೆ ಹುಡುಕಾಟಕ್ಕೋಸ್ಕರ ಅವರು ಕಮಲ ಆಯ್ಕೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಒಂದು ಸಮಸ್ಯೆ ಪೂರ್ಣಕ್ಕೋಸ್ಕರ ಶಿವನ ಕೈಯಲ್ಲಿ 3 ಕಮಲ, ಪಾರ್ವತಿ ಕೈಯಲ್ಲಿ ಕೈಯಲ್ಲಿ 6 ಕಮಲ. ಇವುಗಳಿಂದ ನಾವು ಕಳೆದಾಗ, ಗುಣಿಸಿದಾಗ, ಭಾಗಾಕಾರ ಮಾಡಿದಾಗ ಅಲ್ಲಿಯೂ ಕಮಲ ಯಾಕೆ ಆಯ್ಕೆ ಮಾಡ್ಕೊಂಡು ಇಂಥ ಎಲ್ಲ ಸಂಗತಿಗಳನ್ನು ಹುಡುಕಾಟ ಮಾಡೋದಕ್ಕಾಗಿ ನಾವು ಭಾಸ್ಕರಾಚಾರ್ಯ ಮುಖ್ಯವಾಗಿ ಮೇಧಾವಿ ಗಣಿತಶಾಸ್ತ್ರಜ್ಞ. ಅಂತಹ ಗಣಿತಶಾಸ್ತ್ರಜ್ಞರು ಯಾಕೆ ಕಮಲವನ್ನೇ ಮತ್ತೆ ಸಾಧಾರಣವಾಗಿ ಬೇರೆ ಯಾವುದೋ ಪುಸ್ತಕ ಹೋಗೋದಾಗಿತ್ತಲ್ಲ ಅಂತ ಯೋಚನೆ ಮಾಡಿದ್ವಿ ನಾವು. ಸುದ್ದಿಗೋಷ್ಠಿಯಲ್ಲಿ ರವಿ ದೇಗಾಂವ್, ಎಂಎಸ್ ಪಾಟೀಲ್ ನರಿಬೋಳ್ ಹಾಗೂ ಸಂತೋಷ್ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಶಹಾಬಾದ್ ಪಟ್ಟಣದ ವಾರ್ಡ್ ನಂಬರ್ 25ರ ಉಪ್ಪರ್ ಮಡ್ಡಿಯಲ್ಲಿರುವ ಶ್ರೀ ಮಾತಾ ಮಹಾಕಾಳಿ ಮಂದಿರದಲ್ಲಿ ಕಳಸಾರೋಹಣ ಕಾರ್ಯಕ್ರಮವು ಭಕ್ತಿ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ಮೊದಲು ಡೊಳ್ಳು ಕುಣಿತ ಮತ್ತು ವಾದ್ಯವೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಬಳಿಕ ದೇವಸ್ಥಾನಕ್ಕೆ ಆಗಮಿಸಿದ ಮೆರವಣಿಗೆಯೊಂದಿಗೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಕಳಸಾರೋಹಣ ನೆರವೇರಿಸಲಾಯಿತು.
नाम गंगा जगन्नाथम है। मैं भीमा अप्पा की लड़की हूँ। पहले से मतलब ये परंपरा हमसे चलते आ रहा है, मेरे बड़े दादाजी से लेके मेरे पापा जी से। तो जैसे मेरे परदादाजी करते थे उसी परंपरा से अभी तक मेरे दादाजी और मेरे पापा जी ने अभी यहाँ तक लेके आए, लेकिन मेरे पापा और दादाजी नहीं है करके अभी जितना हमसे हो रहा है हम लोग करेंगे। और बस एक ही विश है कि अब तक मतलब ये जो महाकाली का मंदिर है जो 4 जन में अभी फेमस है और पूरे दुनिया में फेमस होना चाहिए। बस माता का इतना नाम रोशन होना चाहिए और माता का सब पे आशीर्वाद होना चाहिए। इस लड़ाई मतलब ये मंदिर यहाँ तक हमारा जितना भी अभी तक लड़ाई है, मतलब जहाँ तक हम लोग डट के रहे, बहुत मुश्किलें आए, बहुत लोगों ने प्रॉब्लम्स क्रिएट किए, बहुत लोगों की धमकियाँ भी आई हम लोग को कि हम पीछे से है आगे से है, लेकिन बोलते हैं ना सच्चाई की लड़ाई भले थोड़ी लेट हो लेकिन जीत हमेशा सच्चाई की होती है। और मैं अपनी भीमा अप्पा की पुजारी की बेटी हूँ। यहाँ मंदिर की पुजारी थी मेरे पापा और मेरे दादाजी थे, और यहाँ पर हम लोग को बहुत सपोर्ट किया। हम लोग 1.5 महीने यहाँ पर आके मंदिर के लिए रुके, हट के लड़ाई की है हमारे जगह के लिए। फिर तब हमारे जज साहब ने हमको अभी परमिशन दिया है, हम लोग ऑर्डर फॉलो किया है हमारा कि मंदिर हमारा है करके। और हमारे साथ हमको बहुत सारे लोग हैं जो हमें बहुत मदद किए, जैसे कि सर्कल साहिब हुआ और विनोद सर और मती मोड़ सर ये सब हमको हेल्प किए, बहुत हेल्प किया है लोग के लिए। मैं दिल से थैंक यू बोलना चाहती हूँ। बस हाँ, उनके आगे भी सपोर्ट रहे ऐसे हमको। बस भीमराया रामतीर्थ बंकूर मुक्काम बंकूर रामतीर्थ भीमರಾಯ ನಾವು ಬಂಕೂರವ್ರು ಇರೋರು. ನಾವು ಹಮೇಶ ಏನದ 12 ವರ್ಷ ಆಯ್ತು, 14 ವರ್ಷ ಆಯಿತು ಬರ್ಲತ್ತೀವಿ ರೀ. ಬಂದು ನಾವು ಏನದ ಆಯಿ ಸೇವೆ ಮಾಡತ್ತೀವಿ, ಭಾಗಮಾಯಿ ಸೇವೆ ಮಾಡತ್ತೀವಿ, ಮೊಲಾಲಿ ಸೇವೆ ಮಾಡತ್ತೀವಿ. ನಾವು ಬಂದು ಹೋಗಿ ಎಲ್ಲರೂ ಸಣ್ಣ ಹಿಡಿದು ದೊಡ್ಡವ್ರ ತನಕ ನಾವು ಬಂದೀವಿ ರೀ. ಮುತ್ತೇರು ಹಿಡಿದು ಎಲ್ಲ ಆರಾಮ ಏನದ ಈಗ ನಾವು ಆಯ್ದು ಏನದ ಕಳಸ ಏರ್ಸ್ಬೇಕಂತ ನಮ್ಮ ಪ್ಲ್ಯಾನ್। मैं यल्लापा का लड़का राजू यल्लापा चिंतामणि बोल रहा हूँ। जैसे हमारा परदादा हुआ, जैसे हमारे दादा हुआ, दादा से हमारे पिताजी हुआ, पिताजी से हमारे भाई भीमा अप्पा यल्लापा चिंतामणि वो मंदिर के पुजारी थे। मतलब इतने किए उसने, मतलब उसके नाम यहाँ पे तेलंगाना, हैदराबाद, मुंबई, मतलब बहुत जगह पे मेरे भाई का नाम है, क्योंकि उसने जो भगवान की श्रद्धा से जिसको माँ के नाम से कुछ दिया वो अभी तक इसका ये नहीं हुआ, सबका मनोकामना पूरा हुआ। जैसे अभी तक एक हमारे अलीबाग से सुवर्णा दिगंबर कोहली उसने एक नवस किया था जब मेरा भाई था, जब भी उसने एक कलश अर्पण किया। और दूसरा एक राम प्रसाद विष्णु कोहली उसने एक नंगारा अर्पण किया मंदिर के लिए। और दूसरा एक मेरा दिगंबर कोहली उसने 2 समय अर्पण किया।
बस सबसे यही गुजारिश करता हूँ कि जैसे शाबद में हमें तहसीलदार हुआ, अपना एसपी सर, सर्कल साहब और हमारे लॉयर विनोद कुमार सर, संजीव कुमार और शिवलिंगप्पा, ये हमें बहुत सपोर्ट किए, उनके दिल से मैं थैंक यू करता हूँ। माँ के बड़ा सा बड़ा यात्रा से लेके हम लोगों ने आया करते हैं, हमारे बचपना से आया करते हैं, हमारे लोगों से, हमारे भीमा ब्रदर से, हमारे सभी साथियों से, मुंबई वाले भाई से, मैंने हैदराबाद में रहता हुआ तब से मेरे को बुलाया करता है मेरा भाई। इस तरह से मेरे भाई का बंधन मेरे को अभी तक के नहीं छूटा गया। कभी हमसे मिला गया हुआ था, कभी इसके बाद से नहीं हुआ है। एक बार श्रावण मास में मेरे को भंगुर क्रॉस पे हुआ था, भाई के साथ मुलाकात और अंकल जी के साथ मुलाकात हुआ था। मेरा भाई का बचपना की, मेरी उनकी और उम्र की, हमारी साथ की उम्र वाले हैं, हम कोई ज़्यादा उम्र के नहीं हुए बोले, इतने लिए हम इतना सा बोल सकते हैं। हमारे भाई को उस भगवान के श्रद्धा नंदे, इस माता जी के लिए हम लोगों ने कभी भी हमारे स्वागत के लिए हम कभी भी आया करते हैं। माँ के लिए हम कभी ना ये करें, कागीना से लेके माँ के उत्सव हम लोग यहाँ तक लाया करते हैं। मदर की सेवा करना है, ये माता रानी की सेवा करना है, ये मैया लोगों की हमारे आशीर्वाद है। हम लोगों ने इतने सारे से हमारे भी बच्चे इतने से इतने बड़े हुए, 15 साल के बेटा भी है और एक जुड़वा लड़का लड़की मेरे को पैदा हुआ है, अभी मेरे 12 साल के बच्चे हैं। तो माता की दुआ है, उस आशीर्वाद के लिए मैं कभी मना नहीं करता हूँ। मेरे भाइयों के लिए कभी भी आया करता हूँ। ಕಾರ್ಯಕ್ರಮದ ನಂತರ ಖ್ಯಾತ ಹಿರಿಯ ವಕೀಲರಾದ ಶಿವಲಿಂಗಪ್ಪ ಅಷ್ಟಿಗಿ ಅವರನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ತಾವು ಶಿವಶಕ್ತಿ ಆರಾಧಕರು ಎಂದು ಹೇಳಿ ಭಕ್ತಿಗೆ ಜಾತಿ, ಮತ ಹಾಗೂ ಧರ್ಮದ ಭೇದವಿಲ್ಲ, ದೇವರ ಮುಂದೆ ಎಲ್ಲರೂ ಒಂದೇ ಎಂಬ ಸಂದೇಶ ನೀಡಿದರು. ಬಳಿಕ ಹಲವು ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಲಭೀಮ್ ವಾಯ್, ಉಪಾಧ್ಯಕ್ಷ ದುರ್ಗಾ ಯಲ್ಲಪ್ಪ, ಕಾರ್ಯದರ್ಶಿ ಗಂಗಾ ಶ್ರೀಕಾಂತ್, ಸದಸ್ಯೆ ನೀಲಮ್ಮ ಬಿ ಸೇರಿದಂತೆ ವಾರ್ಡ್ ನಂಬರ್ 25ರ ಸಾರ್ವಜನಿಕರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಭಕ್ತಿಭಾವದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. अभी छोटा लड़का के ऊपर अभी आ रहे बोल के ये भगवान को हम लोग यात्रा बना रहे, छोटा मोटा वो नहीं तो भी हम लोग बना रहे, अभी छोड़ना नहीं सकता है। अभी भाई तो आदमी तो सब निकल गया, अभी कोई आप लोग को सारा नहीं सर का हो गया, इतना मेहरबानी करके हम लोग को सारा कर दो। मैं दुर्गा यल्लप्पा चिंतामणि हूँ और मैं यल्लप्पा का लड़की हूँ, जिसने जो मंदिर बांधा है, अध्यक्ष है उधर का। अभी था पहला पप्पा अध्यक्ष, अभी पप्पा नहीं है और भाई नहीं है। अभी जितना हम लोग से हो रहे हैं हम लोग उतना श्री माता महाकाली मंदिर का इतना हम लोग कर रहे हैं। अभी हमारा मंदिर का जो हम लोग को नाम बढ़ाना है वो जितना हमसे होएगा हम करेंगे बस। और हम लोग को सर्कल साहब ने हम लोग को फुल सपोर्ट किया, हम लोग को आज दिल से उनको थैंक यू बोलती हूँ मैं। मेरा नाम रामू कुंची गोरवे, ये मेरे मामा मरियप्पा है। यहाँ पर राजू मरियप्पा चिंतामणि जो मेरे मामा थे, यहाँ के पुजारी भीमप्पा वाई चिंतामणि, उन्होंने बचपन से मेरे सामने ये सब किया है जो वो मैं बड़ा होकर इतना कर भी नहीं सकूँगा। इन्होंने जितना आज इतना कष्ट उठाया है वो हमारी पूरी पीढ़ी मिलके नहीं उठा सकती। कि मैं ये कहना चाहता हूँ कि आज जो इन्होंने कष्ट उठाया कि भगवान इनको सलामत रखे और अच्छा हमको आगे तक ऐसे सपोर्ट रखे। ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು,
ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.